ಇವತ್ತು ರಾಜೇಂದ್ರ ಅವರಿಗೆ ನಮನ ಅನ್ನತಕ್ಕಂಥದಕ್ಕಿಂತ ರಾಜೇಂದ್ರನ ವಿಚಾರಧಾರೆಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಬುದ್ಧನವರಿಗೂ ಇದು ನಮನ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಕಾರಣ. ಒಂದು ವ್ಯಕ್ತಿಯಾಗಿರೋದಿಲ್ಲ, ಅದು ಎಕ್ಸ್ಟ್ರಾ ಆರ್ಡಿನರಿ ಸೋಲ್ಸ್ ಆಗಿ ಬರ್ತವೆ ಈ ಜಗತ್ತಿನಲ್ಲಿ. ನಮಗೆ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾ ಇರ್ತಾರೆ ಅಷ್ಟೇ. ಒಂದು ಕಡೆ ಒಬ್ಬರು ಹೇಳ್ತಾರೆ, ಗುರು ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಹಾಗೆ ನಾವು ಅವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿಬಿಟ್ರೆ ವ್ಯಕ್ತಿಯಾಗಿ ಕಾಣುತ್ತಾರೆ ಅಷ್ಟೇ. ಬುದ್ಧನನ್ನು ಬುದ್ಧನಾಗಿ ನೋಡಿದ್ರೆ ಬುದ್ಧನಾಗಿ ಕಾಣಿಸ್ತಾನೆ ಅಷ್ಟೇ. ಬಸವಣ್ಣನವರನ್ನ ಬಸವಣ್ಣನವರಾಗಿ ನೋಡಿದ್ರೆ ಬಸವಣ್ಣ ಅಷ್ಟೇ ಕಾಣಿಸ್ತಾರೆ ಅಷ್ಟೇ ನಮಗೆ. ಹಾಗೆ ಒಂದು ವ್ಯಕ್ತಿಯನ್ನು ನಾವು ಕೌಟುಂಬಿಕವಾಗಿ ನೋಡಿದ್ರೆ ಅದು ಕೌಟುಂಬಿಕವಾಗಿ ಕಾಣುತ್ತದೆ, ಸಾಮಾಜಿಕವಾಗಿ ನೋಡಿದ್ರೆ ಸಾಮಾಜಿಕವಾಗಿ ಕಾಣುತ್ತದೆ. ಆದರೆ ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಎಕ್ಸ್ಟ್ರಾರ್ಡಿನರಿ ಅನ್ನತಕ್ಕಂಥ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇರ್ತದಲ್ಲ, ಅದನ್ನು ಗುರುತಿಸಿ ನೋಡಿದರೆ ಇತಿಹಾಸದ ಪ್ರಜ್ಞೆ ತೆಗೆದುಕೊಳ್ಳುತ್ತದೆ ಅಷ್ಟೇ. ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಇದೊಂದು ನಮನ. ವ್ಯಕ್ತಿಗಾಗಿ ನಮನ ಇರೋದಿಲ್ಲ. ಯಾಕಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇಡೀ ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಂಡು ಬಂದಿರ್ತದೆ. ಅದಕ್ಕೊಂದು ಚೈನ್ ಇರ್ತದೆ. ಅದಕ್ಕೆ ಆ ಚೈನನ್ನು ನಾವು ಬಹಳ ಚೆನ್ನಾಗಿ ನೋಡಬೇಕಷ್ಟೇ. ಅದನ್ನು ನಾವು ಬಹಳ ಜನ ಏನು ಮಾಡಿಬಿಡ್ತೇವೆ, ಒಂದು ಲೌಕಿಕ ಪ್ರಜ್ಞೆಯಲ್ಲಿ ಆ ವ್ಯಕ್ತಿಯನ್ನು ನೋಡಿಬಿಡ್ತೇವೆ ಅಷ್ಟೇ. ಅದು ಅವರವರ ಚಿಂತನೆಯ ಸರಣಿ ಅಷ್ಟೇ. ಅದು ಅವರು ನೋಡುವಂಥ ಭಾವ. ಆದರೆ ರಾಜೇಂದ್ರನವರ ಒಂದು ಹೋರಾಟಗಾರನಾಗಿ ನೋಡಿದ್ರೆ ಅಷ್ಟೇ ಹೋರಾಟಗಾರರಾಗಿಯೇ ಕಾಣುತ್ತಾರೆ. ಒಬ್ಬ ಕೌಟುಂಬಿಕದ ಅಣ್ಣನಾಗಿ ನೋಡಿದ್ರೆ ಅಣ್ಣನಾಗಿಯೇ ಕಾಣಿಸ್ತಾರೆ. ಅಥವಾ ಗಂಡನಿಗೆ ಹೆಂಡತಿಯಾಗಿ ಕಾಣಿಸ್ತದೆ, ಹೆಂಡತಿಗೆ ಗಂಡನಾಗಿ ಕಾಣಿಸ್ತದೆ, ತಂದೆ ತಾಯಿಯಾಗಿ ಮಕ್ಕಳಿಗೆ ತಂದೆ ತಾಯಿಯಾಗಿ ಕಾಣಿಸ್ತದೆ ಅಷ್ಟೇ. ಅದನ್ನು ಮೀರಿದ ಕಾಣಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇರೋದಿಲ್ಲ. ಆದರೆ ಇಷ್ಟೆಲ್ಲ ಆತ್ಮಗಳು ಸೇರಿಕೊಂಡು ಆ ಆತ್ಮಕ್ಕೆ ನಮನ ಸಲ್ಲಿಸ್ತಾ ಇದ್ದಾರೆ ಅಂದರೆ ಆ ಆತ್ಮದ ಎಕ್ಸ್ಟ್ರಾರ್ಡಿನರಿ ಪವರ್ ಏನು, ಅದರೊಳಗಡೆ ಇರ್ತಕ್ಕಂಥ ಶಕ್ತಿ ಏನು. ಬುದ್ಧದೇವ ಇಲ್ಲ ಹಾಗಾದರೆ ಬುದ್ಧನನ್ನು ನಾವು ಇಲ್ಲಿ ನೆನೆಸ್ತೇವೆ. ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು. ಗಾಂಧೀಜಿಯವರಿಲ್ಲ ಇವತ್ತು ನಮ್ಮೆದುರಿಗೆ, ಆದರೆ ಗಾಂಧೀಜಿಯವರ ಮಾತುಗಳನ್ನು ನಾವು ಮರುಕಳಿಸ್ತೇವೆ. ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು. ಬಸವಣ್ಣನವರ ನಮ್ಮೆದುರಿಗೆ ಇಲ್ಲ, ಆದರೆ ಬಸವಣ್ಣನವರ ಕಳಬೇಡ ಕೊಲಬೇಡ ಅನ್ನತಕ್ಕಂಥ ಮಾತು ಸದಾ ನಮ್ಮನ್ನು ಧ್ವನಿಸ್ತಿರ್ತದಲ್ಲ, ಅದರ ಶಕ್ತಿ ಏನು. ನಾವು ಬಹಳ ಜನ ಏನು ಮಾಡ್ತೇವೆ ಅಂತಂದರೆ, ಬಹಳ ಚೆನ್ನಾಗಿ ನಡೀತೀವಿ ವೇದಿಕೆ ಒಳಗಡೆ, ಅವರು ರಾಜಕಾರಣಿ ಆಗಬೇಕಾಗಿತ್ತು ಅಂತ. ಅದು ಆಗಬೇಕಾಗಿತ್ತು, ಯೋಗ್ಯತೆ ಯೋಗದ ಬಗ್ಗೆ ಇರೋದಿಲ್ಲ. ಅವರು ಒಂದು ಲೆಕ್ಕದಲ್ಲಿ ರಾಜಕಾರಣಿ ಆಗಿದ್ದರೆ ಇನ್ನೊಂದಿಷ್ಟು ಕೆಲಸ ಆಗ್ತಿತ್ತೆ ಹೊರತು ಅದಕ್ಕಿಂತಿಲ್ಲ. ಆದರೆ ಅವರು ರಾಜಕಾರಣಿ ಆಗಲಾರದೆ ಈ ಸಮಾಜದಲ್ಲಿ ಒಳ್ಳೆಯ ಮನುಷ್ಯತ್ವದ ಮನುಷ್ಯರಾಗಿ ಉಳಿದಾರಲ್ಲ, ಅದು ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿದೆ. ಬಹಳ ಜನ ರಾಜಕಾರಣಿಗಳಾಗ್ತಾರೆ, ಆದರೆ ಮನುಷ್ಯತ್ವದ ಮನುಷ್ಯ ಆಗಬೇಕಲ್ಲ. ರಾಜಕಾರಣಿ ಆಗೋದು ಏನು, ಒಂದು 25 ಕೋಟಿ ಅವರು, ಒಂದು 25 ಕೋಟಿ ರಾಜಕಾರಣ ಅಷ್ಟೇ. ಇಷ್ಟೇ ರಾಜಕಾರಣ, ಏನಿಲ್ಲ. ಅವರೊಂದು 25 ಕೋಟಿ, ಇವರೊಂದು 25, ಅದೊಂದು ರಾಜಕಾರಣ ಅಷ್ಟೇ. ಅದಕ್ಕಿಂತ ಮೀರಿದೇನು ರಾಜಕಾರಣ ಇಲ್ಲ ನನಗೆ ತಿಳಿದಾಗೆ. ಏನು ಬುದ್ಧನ ಥರ ಅರಮನೆ ಬಿಟ್ಟು ಬಂದು ರಾಜಕಾರಣವೋ, ಅಥವಾ ಬಸವಣ್ಣನ ಥರ ಬಿಜ್ಜಳನ ಆಸ್ಥಾನವನ್ನು ಬಿಟ್ಟು ಬಂದು ರಾಜಕಾರಣವೋ. ರಾಜಕಾರಣ ಅಂದರೆ ಏನು? ಬಹಳ ಜನರ ಅಪೇಕ್ಷೆ ಅವರು ರಾಜಕಾರಣಿ ಆಗಬೇಕಿತ್ತು ಅಂತ. ನನ್ನ ಮನಸ್ಸಿನಲ್ಲಿ ಅವರು ರಾಜಕಾರಣಿಗಳಾಗದೆ ಮನುಷ್ಯತ್ವದ ಮನುಷ್ಯರಾಗಿ ಉಳಿದು ಹೋದ್ರಲ್ಲ, ಅದು ಬಹಳ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿದೆ. ಎಲ್ಲೋ ಗೋವಿಂದ ಗೌಡರಂಥವ್ರು ಒಬ್ಬೊಬ್ಬರು ಉಳಿತಾರಷ್ಟೇ. ನಮ್ಮ ಭಾಗದಲ್ಲಿ ಅವರ ಭಾವಚಿತ್ರಗಳಿಗೆಲ್ಲ ಪ್ರತಿದಿನ ಟೀಚರ್ಸ್ಗಳು ಹೂ ಹಾಕಿ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ರಾಜೇಂದ್ರ ಅವ್ರನ್ನ ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಅವರು ಎಡಪರವಾದಿಗಳಲ್ಲ, ಬಲಪರವಾದಿಯಲ್ಲ, ಅವರು ಹೃದಯ ಪರವಾದಿಗಳು. ಬಹಳ ಜನರಿಗೆ ಅವ್ರನ್ನ ಲೆಫ್ಟಿಸ್ಟು ರೈಟಿಸ್ಟು, ನೋ ಲೆಫ್ಟಿಸ್ಟ್ ನೋ ರೈಟಿಸ್ಟ್. ಯಾರು ಮನುಷ್ಯರ ಪರ ಇರ್ತಾರಲ್ಲ ಅವರು ಹೃದಯ ಪರವಾದಿಗಳು. ಇಲ್ಲಿ ಎಡಪರ ಬಲಪರ ಅನ್ನೋದು ಇರೋದಿಲ್ಲ ಮನುಷ್ಯನಿಗೆ. ಎಡಪರವಾದಿಗಳೇನು ಬಹಳ ಹೋರಾಟಗಾರರಂದು ಕೂಡಲೇ ಅವರು ಇಡೀ ಜಗತ್ತಿನ ಎಲ್ಲ ವಿಚಾರಧಾರೆಗಳಿಗೆ ಅದಕ್ಕಾಗಿ ಹೋರಾಟ ಮಾಡ್ತಾರೆ. ಅಥವಾ ಬಲಪರವಾದಿಗಳು ಇಲ್ಲದಿರುವ ಭ್ರಮಾಲೋಕದಲ್ಲಿರ್ತಕ್ಕಂಥ ಕಾಲ್ಪನಿಕ ಲೋಕದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಾರೋ. ಇವೆಲ್ಲ ನಂತರದ ಚಿಂತನೆಗಳು. ಯಾವತ್ತೂ ಒಬ್ಬ ಮನುಷ್ಯನನ್ನು ಎಡಪರವಾದಿಯಾಗಿ ನೋಡಬಾರ್ದು, ಬಲಪರವಾದಿಯಾಗಿ ನೋಡಬಾರ್ದು. ಒಬ್ಬ ಮನುಷ್ಯನ ಮನುಷ್ಯತ್ವದ ಗುಣವನ್ನು ನೋಡಬೇಕಾಗ್ತದೆ.
ಆ ಮನುಷ್ಯತ್ವದ ಗುಣವನ್ನು ನಾವು ನೋಡ್ತೇವೆ. ನನ್ನನ್ನು ಬಹಳ ಜನ ಹೇಳ್ತಾರೆ ಲೆಫ್ಟಿಸ್ಟ್ ಸ್ವಾಮೀಜಿ ಅಂತ. ಲೆಫ್ಟಿಸ್ಟ್ ಸ್ವಾಮೀಜಿ ಅಂತಂದರೆ ಏನು? ಹಾಗಾದರೆ ಬಹಳ ಪೂಜೆ ಮಾಡಿದ ಕೂಡಲೇ ನಾವು ರೈಟಿಸ್ಟ್ ಸ್ವಾಮೀಜಿ ಅಂದರೆ ಏನು? ಅರ್ಥ ಆಗೋದಿಲ್ಲ ನನಗೆ. ಲೆಫ್ಟಿಸ್ಟ್ ರೈಟಿಸ್ಟ್ ಅಂದರೆ ಗೊತ್ತಾಗೋದಿಲ್ಲ. ಯಾವ ಮನುಷ್ಯನ ನೊಂದವರ ನೋವು ನೋಯದವರೆತ್ತಬಲ್ಲರು. ಯಾರು ಮನುಷ್ಯರ ನೋವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರೆಲ್ಲರ ಹೃದಯದಲ್ಲಿ ಇರ್ತಾರೆ. ಕೇವಲ ವಿಚಾರದಿಂದ ಕೂಡಿಕೊಂಡು ಹೋಗ್ತಾ ಇದ್ದರೆ ಅದು ಲೆಫ್ಟಿಸ್ಟು ಆಗುತ್ತೆ, ರೈಟಿಸ್ಟು ಆಗ್ತದೆ. ರಾಜೇಂದ್ರ ಅವರ ಜೊತೆಯಲ್ಲಿ ಯಾಕೆ ಸಂಬಂಧ ಇಟ್ಕೊಂಡಿರ್ತೀವಿ, ಯಾಕೆ ಅವರ ಜೊತೆಯಲ್ಲಿ ಮಾತನಾಡ್ತಾ ಇರ್ತೀವಿ, ಯಾಕೆ ಅವರ ಜೊತೆಯಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಅವರು ದೇವರಿಗಾಗಿ ಬದುಕಿದವರಲ್ಲ, ದೇವರು ನಿರ್ಮಾಣ ಮಾಡಿರುವ ಮನುಷ್ಯರಿಗಾಗಿ ಬದುಕಿದವರು. ಅದಕ್ಕಾಗಿ ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ದೇವರಿಗಾಗಿ ಬದುಕೋರು ಬಹಳ ಜನ ಇದ್ದಾರೆ, ಮನುಷ್ಯರಿಗಾಗಿ ಬದುಕೋರು ಬಹಳ ಕಡಿಮೆ. ದೇವರಿಗಾಗಿ ಬದುಕೋರಿದ್ದಾರೆ, ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಬದುಕೋರು ಇರುತ್ತಾರೆ, ಆದರೆ ಮನುಷ್ಯರಿಗಾಗಿ ಬದುಕೋರು ಬೇಕಲ್ಲ. ಏನು ಮನುಷ್ಯರಿಗಾಗಿ ಏನು ಬದುಕಬೇಕಾಗ್ತದೆ? ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಏನು? ಮನುಷ್ಯನಿಗಾಗಿ ಬದುಕೋದೇನು? ಅನ್ನ, ಅರಿವು, ಆಶ್ರಯ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನು? ಅನ್ನ ಬೇಕು, ಬದುಕಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು, ಮೈ ಮುಚ್ಚಲಿಕ್ಕಷ್ಟು ಬಟ್ಟೆ ಬೇಕು, ಇರಲಿಕ್ಕೊಂದು ಮನೆ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು. ಇದಕ್ಕೆ ಹೋರಾಟ ಮಾಡುವವರೆಲ್ಲರೂ ಆದರೆ ಯಾರು? ಅದನ್ನು ಅವರು ಮಾಡ್ಕೊಂಡು ಬಂದಿದ್ದಷ್ಟೇ. ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗಲಿಲ್ಲ. ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗಲಿಲ್ಲ. ಅವರು ಬಂದಿದೆ. ಅವರ ಹೋರಾಟ ಏನು? ಮನುಷ್ಯನಿಗೆ ಅನ್ನ ಸಿಗಬೇಕಪ್ಪ, ಅವ್ರಿಗಿರ್ಲಿಕ್ಕೊಂದು ಮನೆ ಬೇಕು, ಅವ್ರಿಗೊಂದಿಷ್ಟು ಬದುಕಲಿಕ್ಕೆ ಜ್ಞಾನ ಬೇಕು, ಒಂದಿಷ್ಟು ರೋಗ ರುಜಿನ ಬಂದರೆ ಔಷಧಿ ಬೇಕು, ಮುಪ್ಪಿನ ಕಾಲದಲ್ಲಿ ಒಂದಿಷ್ಟು ಆಶ್ರಯದ ಮನೆ ಬೇಕು. ಮುಗಿದೋಯ್ತು. ಇದಕ್ಕಿಂತ ಏನು ಬಯಸ್ತೀರಿ ನೀವು? ಏನು ಬಯಸಲಿಕ್ಕೆ ಸಾಧ್ಯ? ಇದನ್ನು ಮೀರಿ ಏನು ಗಳಿಸಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ? ಇದನ್ನು ಮೀರಿ ನೀವು ಈ ಜಗತ್ತಿನಲ್ಲಿ ಯಾರು ಏನು ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ ಅಲ್ವಾ? ಹೇಳ್ಬೋದು ಮಂತ್ರವಾದಿಗಳು, ಅರ್ಧ ಗಂಟೆಯಲ್ಲಿ ನಿನ್ನ ಮನೆಯನ್ನು ಉದ್ಧಾರ ಮಾಡ್ತೇನೆ ಅಂತ ಅಲ್ವಾ?